ಎಸ್ಟಿ ಬೋರ್ಡ್ ಅವ್ಯವಹಾರ ಪ್ರಕರಣ ಸಂಬಂಧ ಬಗೆದಷ್ಟು ಬಯಲಿಗೆ ಬರ್ತಾ ಇದೆ ಕರ್ಮಕಾಂಡ. ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಇನ್ನು ನ್ಯೂಸ್ 18 ನಲ್ಲಿ ನಿರಂತರವಾಗಿ ದದ್ದಲ್ ಭೂ ಗದ್ದಲದ ಬಗ್ಗೆ ನಾವು ವರದಿಗಳನ್ನ ಪ್ರಸಾರ ಮಾಡ್ತಲೇ ಇದ್ದೀವಿ. ಜಮೀನು ಖರೀದಿ ವಿಷಯ, ಯಾರಿಂದ ಖರೀದಿ ಮಾಡಿದ್ರು, ಹಳೆ ಮಾಲೀಕರು ಏನ್ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ದಾಖಲೆಗಳು ಏನ್ ಹೇಳುತ್ತೆ, ಯಾವ ಕಾರಣಕ್ಕೋಸ್ಕರ ಅಲ್ಲೇ ಜಮೀನನ್ನ ಖರೀದಿ ಮಾಡಿದ್ರು, ಒಂದಾದ್ಮೇಲೆ ಒಂದು ನಿರಂತರವಾಗಿ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಪ್ರಸಾರ ಮಾಡ್ತಲೇ ಇದ್ದೀವಿ. ನಿಗಮದ ಅಧ್ಯಕ್ಷ ದದ್ದಲ್ ಭೂ ವ್ಯವಹಾರದ ಸುದ್ದಿ ಇದು. ನಿಗಮದ ಹಣ ಸ್ವಂತಕ್ಕೆ ಬಳಕೆ ಮಾಡ್ಕೊಂಡ್ರ ದದ್ದಲ್? ಹಾಗಾದ್ರೆ ಈ ಬಗ್ಗೆ ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತಲೇ ಇದ್ದೀವಿ. ಮಗನ ಹೆಸರಿನಲ್ಲಿ ದಿಢೀರಂತ ಜಮೀನನ್ನ ಖರೀದಿ ಮಾಡಿದ್ಯಾಕೆ? ಅಧ್ಯಕ್ಷರಾಗ್ತಾರೆ ಇದೇ ವರ್ಷದಲ್ಲಿ ದದ್ದಲ್ ಈ ಭೂಮಿಯನ್ನ ಖರೀದಿ ಮಾಡಿದ್ರಲ್ಲ, ಪ್ಲಾನ್ ಏನಾಗಿತ್ತು? ಹಾಗಾದ್ರೆ ನ್ಯೂಸ್ 18 ನಲ್ಲಿ ಆ ಭೂ ವ್ಯವಹಾರದ ಸೀಕ್ರೆಟ್ ಅನ್ನ ನಾವು ರಿವೀಲ್ ಮಾಡ್ತೀವಿ. ಇಲ್ಲಿ ದದ್ದಲ್ ಲಕ್ಷಕ್ಕೆ ತಮ್ಮ ಮಗನ ಹೆಸರಲ್ಲಿ ಜಮೀನನ್ನ ಖರೀದಿ ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅದೇ ಜಮೀನಿಂದ ಕೋಟಿ ಲಾಭ ಮಾಡ್ಕೊಳ್ಳುವಂತ ಪ್ಲಾನ್ ಅನ್ನ ಇಟ್ಕೊಂಡೆ ಜಮೀನನ್ನ ಖರೀದಿ ಮಾಡಿದ್ರು. ಸೊ ಅದೇ ಒಂದು ಆಲೋಚನೆಯಿಂದ ಭೂಮಿ ಖರೀದಿ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಯಾವುದು ಆ ಯೋಜನೆ? ಅದರ ಸೀಕ್ರೆಟ್ ಏನು? ಇದು ಭಾರತ್ ಮಾಲಾ ಹೈವೇ ಯೋಜನೆ. ಈ ಹೆದ್ದಾರಿ ಸಾಗುವಂತ ಮಾರ್ಗದಲ್ಲೇ ಜಮೀನನ್ನ ಖರೀದಿ ಮಾಡಿದ್ರು ದದ್ದಲ್. ಮಗನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಲ್ರೆಡಿ ಆಗಿದೆ. ಇನ್ನು ಈ ಯೋಜನೆ ಘೋಷಣೆಗೂ ಮುನ್ನವೇ ಅವ್ರು ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ. ಕಾರಣ ಏನು? ಈಗ ತಗೊಂಡ್ರೆ ಚಿನ್ನದ ರೇಟು, ಆಮೇಲೆ ಅದನ್ನ ಪ್ರಾಧಿಕಾರ ಕೊಟ್ರೆ ಹೆದ್ದಾರಿ ಪ್ರಾಧಿಕಾರಕ್ಕೆ ವಜ್ರದ ರೇಟ್ ಸಿಗುತ್ತೆ. ಆ ಲೆಕ್ಕಾಚಾರದಲ್ಲಿ ಇದೇ ಕಾರಣಕ್ಕೆ ಸಿರವಾರ ಬಳಿ ಭೂಮಿಯನ್ನ ಖರೀದಿ ಮಾಡಿದ್ರು ಅಂತ ಇವಾಗ ಲೇಟೆಸ್ಟ್ ಆಗಿ ಮಾಹಿತಿ ಸಿಗ್ತಾ ಇದೆ. ಈಗ ನಕ್ಷೆ ತೋರಿಸ್ತಾ ಇದೀವಿ. ಸರ್ವೆ ನಂಬರ್ 33/1 ಸುಮಾರು 4.31 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ದದ್ದಲ್ ಪುತ್ರ ತ್ರಿಶೂಲ್ ಹೆಸರಲ್ಲಿ. ಅದು ಮೇ 22ನೇ ತಾರೀಕು ಇದೇ ವರ್ಷ ರಿಜಿಸ್ಟರ್ ಆಗಿದೆ. ಹೈವೇ ಬರುತ್ತೆ ಅಂತ ಹೇಳಿ ಈಗ ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ. ಮುಂದೊಂದು ದಿನ ಪ್ರಾಧಿಕಾರಕ್ಕೆ ಅದನ್ನ ಕೋಟಿ ರೂಪಾಯಿಗೆ ಮಾರುವಂತ ಪ್ಲಾನ್ ಅಲ್ಲಿ ದದ್ದಲ್ ಇದ್ದಾರೆ. ಇದೇ ಒಂದು ಆಲೋಚನೆಯಿಂದ ಜಮೀನನ್ನ ಖರೀದಿ ಮಾಡಿದ್ದಾರೆ ಅನ್ನೋದು ನ್ಯೂಸ್ 18ಗೆ ಗೊತ್ತಾಗಿದೆ. ಹಾಗಾದ್ರೆ ಏನಿದು ಭಾರತ್ ಮಾಲಾ ಯೋಜನೆ? ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಇನ್ನು ಘೋಷಣೆ ಆಗಿಲ್ಲ, ಆಗಬೇಕಷ್ಟೇ. ಅದಕ್ಕೂ ಮುಂಚೆನೆ ಇವರು ಪ್ಲಾನ್ ಮಾಡಿಕೊಂಡು ಜಮೀನನ್ನ ಖರೀದಿ ಮಾಡಿದ್ದಾರೆ. ರಾಯಚೂರು ಹೊರವಲಯದಲ್ಲಿ ಉದ್ದೇಶಿತ ಹೆದ್ದಾರಿಯ ಒಂದು ಯೋಜನೆ ಇದು ಭಾರತ್ ಮಾಲಾ ಯೋಜನೆ. ಇಲ್ಲಿ ಚತುಷ್ಪಥ ಹಾಗೇನೆ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಲಾಗುತ್ತೆ. ಹೈದರಾಬಾದ್, ಚೆನ್ನೈ, ಮುಂಬೈ, ಪುಣೆಗೆ ಈ ಮಾರ್ಗ ಸಂಪರ್ಕವನ್ನ ಕಲ್ಪಿಸುತ್ತೆ. ಹೆದ್ದಾರಿ ಮಾರ್ಗದಲ್ಲಿ ಉಪಮಾರ್ಗಗಳಿರುತ್ತೆ. ಮೇಲ್ಸೇತುವೆ ನಿರ್ಮಾಣವನ್ನ ಮಾಡಲಾಗುತ್ತೆ. ಇನ್ನು ಬೆಳಗಾವಿ, ಹುನಗುಂದ, ರಾಯಚೂರು ಪ್ಯಾಕೇಜ್ ಇದು. ಆ ಹೆದ್ದಾರಿ ಹಾದು ಹೋಗುವಂತ ಮಾರ್ಗದಲ್ಲೇ ಭೂ ಸ್ವಾಧೀನವನ್ನ ಅಫ್ಕೋರ್ಸ್ ಮಾಡ್ಕೊಳ್ತಾರೆ. ಹೆದ್ದಾರಿ ನಿರ್ಮಾಣ ಮಾಡುವಂತ ಟೈಮ್ನಲ್ಲಿ ಅದು ನಿಶ್ಚಿತಾನೆ. ಈ ಭೂಮಿಗೆ ಬಂಗಾರದ ಬೆಲೆ ಬರೋದು ಕನ್ಫರ್ಮ್. ಅದಕ್ಕೋಸ್ಕರನೇ ಈಗ ಪ್ರಾಧಿಕಾರಕ್ಕೆ ಮಾರಬೇಕು ಅಂತಾನೆ ಹೆದ್ದಾರಿ ಹಾದು ಹೋಗುವಂತ ಪಕ್ಕದಲ್ಲೇ ಜಮೀನನ್ನ ಖರೀದಿ ಮಾಡಿದ್ದಾರೆ. NH 748A ಹೆದ್ದಾರಿ ಮಾರ್ಗದಲ್ಲಿ ಭೂಮಿ ಖರೀದಿಯನ್ನ ದದ್ದಲ್ ಮಾಡಿದ್ದಾರೆ. ಸಿರವಾರದ ಗಣದಿನ್ನಿ ಗ್ರಾಮದಲ್ಲಿ ಜಮೀನನ್ನ ಖರೀದಿ ಮಾಡಿದ್ದಾರೆ. ಸರ್ವೆ ನಂಬರ್ 33/1ರಲ್ಲಿ ಸುಮಾರು 3.31 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ. ಟೋಟಲ್ ಆಗಿ 4.31 ಎಕರೆ. ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಿಗೆ ಅದನ್ನ ನಾನು ಆಗ್ಲೇ ಹೇಳ್ದಂಗೆ 22ನೇ ತಾರೀಕು ಮೇ ಇದೇ ವರ್ಷ ರಿಜಿಸ್ಟರ್ ಮಾಡಿಸಿ ಇಟ್ಕೊಂಡಿದ್ದಾರೆ. ಇನ್ನು ಭಾರತ್ ಮಾಲಾ ಯೋಜನೆ ಸಾಗುವಂತ ಮಾರ್ಗ ಎನ್ನಲಾಗಿರುವಂತ ರಾಯಚೂರಿನ ಸಿರವಾರದ ಗಣದಿನ್ನಿ ಬಳಿಯಲ್ಲಿ ದದ್ದಲ್ ಪುತ್ರನ ಹೆಸರಲ್ಲಿ ಜಮೀನನ್ನ ಖರೀದಿ ಮಾಡಿದ್ದಾರೆ. ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡೋಣ. ಅವರು ತಮ್ಮ ಮಗನ ಹೆಸರಿನಲ್ಲಿ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ 4 ಎಕರೆ 31 ಗುಂಟೆ ಭೂಮಿಯನ್ನು ಖರೀದಿಸಿದ್ದಾರೆ ಎನ್ನುವಂತಹ ಆರೋಪ ಏನಿತ್ತು. ಅದಕ್ಕೆ ಸಂಬಂಧಿಸಿದಂತೆ ನಾವಿವತ್ತು ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದ ಪಕ್ಕದಲ್ಲಿರ್ತಕ್ಕಂತಹ ಈ ಒಂದು ಗಣದಿನಿ ಗ್ರಾಮದಲ್ಲಿ ದದ್ದಲ್ ಅವರು ತಮ್ಮ ಪುತ್ರನ ಹೆಸರಲ್ಲಿ ಖರೀದಿಸಿದಂತಹ ಈ ಒಂದು ಭೂಮಿಯಲ್ಲಿ ನಾವಿವತ್ತಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಆ ಭೂಮಿ. ಗಣದಿನಿ ಗ್ರಾಮದ ಬಸನಗೌಡ ತಂದೆ ಸಿದ್ದನಗೌಡ ಎಂಬುವವರಿಗೆ ಸೇರಿದಂಥ ಈ ಭೂಮಿಯನ್ನು 22/5/2024ರಲ್ಲಿ ಬಸನಗೌಡ ದದ್ದಲ್ ಅವರು ಖರೀದಿ ಮಾಡಿ ತಮ್ಮ ಸುಪುತ್ರರಾದಂತಹ ತ್ರಿಶೂಲ್ ಕುಮಾರ್ ನಾಯಕರವರಿಗೆ ನೋಂದಣಿಯನ್ನು ಮಾಡಿಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ
ನಿಗಮದಲ್ಲಿ ಏನು ಇವತ್ತು 187 ಕೋಟಿಗೂ ಅಧಿಕ ಹಣದ ಭ್ರಷ್ಟಾಚಾರ ಪ್ರಕರಣ ಇವತ್ತೇನು ಬೆಳಕಿಗೆ ಬಂದಿದೆ. ಆ ಹಣ ಏನಿದೆ, ಆ ಹಣ ಎಲ್ಲಿ ಹೋಯಿತು ಎನ್ನುವಂತಹ ಪ್ರಶ್ನೆ ಇವತ್ತು ಸಹಜವಾಗಿ ರಾಜ್ಯದ ಜನರಲ್ಲಿ ಮೂಡಿತ್ತು, ಅಧಿಕಾರಿಗಳಲ್ಲೂ ಕೂಡ ಮೂಡಿತ್ತು, ಇಡಿ ಅಧಿಕಾರಿಗಳಲ್ಲಿ ಮತ್ತು SIT ಅಧಿಕಾರಿಗಳಲ್ಲಿ. ಇದೀಗ ಆ ಹಣ ಇಲ್ಲಿ ಟ್ರಾನ್ಸ್ಫರ್ ಆಗಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಇಲ್ಲಿ ಈ ಭೂಮಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸಮೃದ್ಧವಾದಂತಹ ಫಲವತ್ತಾದ ಎರೆ ಭೂಮಿ. ಆದರೆ ಇಲ್ಲಿ ಮಾರುಕಟ್ಟೆಯ ವ್ಯಾಲ್ಯೂ ಏನಂತ ಹೇಳಿದರೆ ಇವತ್ತು ಎರೆ ಭೂಮಿಯ ಮಾರುಕಟ್ಟೆ ವ್ಯಾಲ್ಯೂ 30 ಲಕ್ಷಕ್ಕೂ ಅಧಿಕ ಇದೆ ಅನ್ನುವಂಥ ಮಾಹಿತಿ ಇಲ್ಲಿ ಇರತಕ್ಕಂಥದ್ದು ಗ್ರಾಮದಲ್ಲಿ. ಆದರೆ ಇವತ್ತು ಖರೀದಿ ಮಾಡಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರು ದಾಖಲೆಯ ಪ್ರಕಾರ ಹೇಳೋದಾದರೆ ಇವತ್ತು 1,76,000 ಭೂಮಿಗೆ ಒಂದು ಎಕರೆಗೆ ಖರೀದಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇರತಕ್ಕಂಥದ್ದು. ಒಟ್ಟು 23,88,000 ರೂಪಾಯಿಗಳನ್ನು ಕೊಟ್ಟು ಈ 4 ಎಕರೆ 30 ಗುಂಟೆಯ 31 ಗುಂಟೆ ಭೂಮಿಯನ್ನು ದದ್ದಲ್ ಅವರು ಖರೀದಿಸಿದರು ಎನ್ನುವಂತಹ ದಾಖಲೆ ಇವತ್ತು ಸರ್ಕಾರಿ ದಾಖಲೆಗಳ ಪ್ರಕಾರ ದೊರೆತಿರ್ತಕ್ಕಂಥದ್ದು. ಆದರೆ ಇವತ್ತು ಮಾರುಕಟ್ಟೆಯ ಮೌಲ್ಯ ಇವತ್ತು ನೋಡಿದರೆ ಇದರದ್ದು ಏನಿಲ್ಲ ಅಂತ ಹೇಳಿದ್ರು ಕೂಡ 1,62,00,000 ಆಗುತ್ತೆ ಎನ್ನುವಂತಹ ಮಾಹಿತಿ ನಮಗಿಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ಮಾರಾಟ ಮಾಡಿರ್ತಕ್ಕಂತಹ ಏನು ಬಸನಗೌಡ ತಂದಿ ಸಿದ್ಧಗೌಡ ಇರಿದ್ದಾರೆ, ಇವರು ಇವತ್ತು ಆ ಒಂದು ಎಕರೆಗೆ ಇವತ್ತು 36 ಲಕ್ಷ ರೂಪಾಯಿದಂಗೆ ಬಸನಗೌಡ ದದ್ದಲ್ ಅವರಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇರತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಉದ್ಭವವಾಗ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ತ್ರಿಶೂಲ್ ನಾಯಕ್ ಅವರು ಇತ್ತೀಚೆಗೆ MBBS ವೈದ್ಯ ವೃತ್ತಿಯನ್ನು ವೈದ್ಯಕೀಯ ಕೋರ್ಸನ್ನು ಮುಗಿಸಿ ಈಗ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಇಷ್ಟೊಂದು ಪ್ರಮಾಣದ ಹಣ ಈಗ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ವೈದ್ಯರಾದಂತಹ ತ್ರಿಶೂಲ್ ಕುಮಾರ್ ಅವರಿಗೆ ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆ ಇದೀಗ ಇಡಿ ಅಧಿಕಾರಿಗಳ ಮುಂದಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ನಾಯಕ್ ಅವರಿಗೂ ಕೂಡ ನೋಟಿಸನ್ನು ನೀಡತಕ್ಕಂಥ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ. ಈ ಜಮೀನಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಭಾರತ್ ಮಾಲಾ ಏನು ಹೈವೇ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇದೆ, ಆ ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಜಮೀನಿನಲ್ಲಿ ಹಾದು ಹೋಗುತ್ತೆ ಎನ್ನುವಂತಹ ಮಾತುಗಳು ಇವತ್ತು ಜಿಲ್ಲೆಯಲ್ಲಿ ಕೇಳಿಬರ್ತವೆ. ಆ ಕಾರಣಕ್ಕಾಗಿ ಬಸನಗೌಡ ದದ್ದಲ್ ಅವರು ಇವತ್ತು ಹೆಚ್ಚಿನ ಹಣವನ್ನೇ ಕೊಟ್ಟು ಈ ಭೂಮಿಯನ್ನು ಖರೀದಿಸಿದ್ದಾರೆ. ಈ ಒಂದು ಹಗರಣದಲ್ಲಿ ಹಣ ವರ್ಗಾವಣೆಯಾಗಿರ್ತಕ್ಕಂಥದ್ದು ಏನಿದೆ, ಆ ಹಣ ಇಲ್ಲಿ ಇವತ್ತು ಈ ಭೂಮಿಗೆ ಬಳಕೆ ಆಯಿತಾ ಎನ್ನುವಂತಹ ಪ್ರಶ್ನೆಗಳು ಇವತ್ತು ದಟ್ಟವಾಗಿ ಮೂಡ್ತಾ ಇದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂಥವರು ಇವತ್ತು ಶಾಸಕ ಬಸನಗೌಡ ದದ್ದಲ್ ಅವರು. ಎಲ್ಲ ಒಂದು ಕಡೆ ಮಾಜಿ ಸಚಿವ ನಾಗೇಂದ್ರ ಅವರು ಈಗ ಇಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ಬಸನಗೌಡ ದದ್ದಲ್ ಅವರನ್ನು ಕೂಡ ಇಡಿ ವಶಕ್ಕೆ ಪಡಿತಕ್ಕಂಥ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಗಳು ದಟ್ಟವಾಗ್ತಾ ಇದ್ದಾವೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.